ಹುಡುಗರ ಈ ಚಿತ್ರನ ಕಂಪ್ಲೀಟ್ ಮಾಡಬೇಕಂಡ್ರೋ ಇಲ್ಲಿ ನಿಮ್ಮ ಇನ್ಸಿಡೆಂಟ್ ರೇ ರಿಫ್ರಾಕ್ಟೆಡ್ ರೇ ತಿರ್ಗಾ ರಿಫ್ರಾಕ್ಟ್ ಆಗುತ್ತೆ ಆಯಿತಾ. ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ನಿಮ್ಮ ಪ್ರಶ್ನೆ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಮೊದಲನೇ ಕ್ಲೂ ಏನಂತ ಹೇಳಿದ್ರೆ ಐ ಮತ್ತು ಆರ್ ಎಲ್ಲಿದೆ ಮತ್ತು ಯಾವ್ದು ಹೆಚ್ಚಿದೆ ಅಂತ ಹೇಳಬೇಕು ನೀವು. ಐ ಬಂದು ಇಲ್ಲಿದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಲ್ಲಿದೆ. ಸೊ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಮೋರ್ ದೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಮುಂದಿನ ಪ್ರಶ್ನೆ, ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ ಮತ್ತು ಆಪ್ಟಿಕಲ್ ಡೆನ್ಸಿಟಿ ಆಫ್ ಎ ಯಾವ್ದು ಹೆಚ್ಚಿದೆ ಯಾವ್ದು ಕಮ್ಮಿ ಇದೆ? ಆಪ್ಟಿಕಲ್ ಡೆನ್ಸಿಟಿ ಆಫ್ ಬಿ ಈಸ್ ಲೆಸ್ಸರ್ ದೆನ್ ಆಪ್ಟಿಕಲ್ ಡೆನ್ಸಿಟಿ ಆಫ್ ಎ ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಲೈಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಹೇಳಿದ್ರೆ ದಿಸ್ ಇಸ್ ಲೆಸ್ ಡೆನ್ಸರ್, ಸರಿನಾ. ಮುಂದಿನ ಪ್ರಶ್ನೆ, ವೆಲಾಸಿಟಿ ಆಫ್ ಬಿ ಮತ್ತು ವೆಲಾಸಿಟಿ ಆಫ್ ಎ ಆಯಿತಾ. ಇದೊಂದು ಎಕ್ಸ್ಟ್ರಾ ಅಂದರೆ ಈ ಪ್ರಶ್ನೆಯಲ್ಲಿ ಸುಮ್ಮನೆ ಎಕ್ಸ್ಟೆಂಡೆಡ್ ವರ್ಜನ್ ಅಂತ ಅಂದ್ಕೊಬೋದು. ಇದೇನು ಬೇಕಾಗಿಲ್ಲ, ಇಲ್ಲಿವರೆಗೂ ಸಾಕು, ಇವೆರಡು ಪಾಯಿಂಟ್ ಸಾಕು. ಇದು ಸುಮ್ಮನೆ ರಿವಿಷನ್ಗೆ ಅಷ್ಟೇ. ಯಾವುದ್ರಲ್ಲಿ ವೆಲಾಸಿಟಿ ಹೆಚ್ಚಿರುತ್ತೆ? ಹೌದು, ಮೀಡಿಯಮ್ ಬಿಯಲ್ಲಿ ವೆಲಾಸಿಟಿ ಹೆಚ್ಚಿರುತ್ತೆ, ಸರಿನಾ. ಸೊ ದಿಸ್ ಇಸ್ ಯುವರ್ ರೇರರ್, ದಿಸ್ ಇಸ್ ಡೆನ್ಸರ್, ಸರಿನಾ. ಸೊ ಇವಾಗ ನಾನು ಇಲ್ಲಿ ನಾರ್ಮಲ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಏನಾಗುತ್ತೆ ಇಲ್ಲಿ, ಲೈಟ್ ವಿಲ್ ಗೆಟ್ ರಿಫ್ರಾಕ್ಟೆಡ್ ಟುವರ್ಡ್ಸ್ ದ ನಾರ್ಮಲ್ ಅಲ್ವಾ. ಸಿಂಪಲ್ ಕನ್ಕ್ಲೂಷನ್, ವೆನ್ ಎವರ್ ಲೈಟ್ ಮೂವ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಇಟ್ ವಿಲ್ ಮೂವ್ ಟುವರ್ಡ್ಸ್ ದ ನಾರ್ಮಲ್ ಅಂತ ಹೇಳಿ ಉತ್ತರ, ಸರಿನಾ. ಸೊ ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ.